ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲು ಒಂದು 17 ರಿಜಿಸ್ಟ್ರೇಷನ್ ಟಾಟಾ ಎ ಸಿ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ, ಹಾಗಾಗಿ ಹೇಳ್ತಿದ್ದೀವಿ. ಇದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಮ್ಮ ಚಾನಲ್ದು. ನಿಮ್ದು ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಿ ಆದಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕೂಡ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೋಡಿ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಾಟ್ಸಪ್ಪಲ್ಲಿ ಹಾಂ ಹೌದು ಸರ್. ಯಾವುದದು? ಟಾಟಾ AC HT. ಟಾಟಾ AC HT. ಓಕೆ, ಮಾಡಲ್ ಎಷ್ಟು? 2013. ರಿಸರ್ವೇಷನ್ 2017 ಇತ್ತು ಸರ್ ಅದರೊಳಗಡೆ. ರಿಜಿಸ್ಟ್ರೇಷನ್ 2017. ಹಾಂ, ಮ್ಯಾನುಫ್ಯಾಕ್ಚರ್ 13 ತೋರಿಸ್ತಾ ಇದೆ ಅಂದರೆ. ಓಕೆ, ಎಷ್ಟು ಓನರ್ ಆಗಿದ್ದಾರೆ ಈಗ? 4th ಓನರ್ ಸರ್ ನಾವೀಗ. ನೀವೇ 4ನೇ ಓನರು, ತಗೊಂಡವ್ರು 5ನೇ ಓನರು. ಹಾಂ. ಓಕೆ, ಎಷ್ಟು ಓಡಿದೆ ಗಾಡಿ? ಒಂದು ಚೆನ್ನಾಗಿದೆ ಸರ್, 96. 96, ಹತ್ತತ್ರ 1 ಲಕ್ಷ ಓಡಿದೆ. ಹಾಂ, ಓಡಿದೆ. ಓಕೆ, ಗಾಡಿ ಟೈರ್ ಎಲ್ಲ ಹೆಂಗಿದಾವೆ? ಕಂಡೀಷನ್ ಇದೆ, 70-80% ಇದೆ ಸರ್. 4 ಟೈರ್, ಸ್ಟೆಪ್ನಿ ಇದೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದಾವೆ? ಇಲ್ಲ ಸರ್, ಯಾವ FC ಇನ್ಸೂರೆನ್ಸ್ ಇಲ್ಲ, ಡ್ಯೂ ಇದೆ. ಈಗ ತಗೊಂಡವ್ರೆ ಚಾಲ್ತಿಯಲ್ಲಿ ಇಟ್ಕೋಬೋದು. ಅದೇ ನೀವೇನು ಮಾಡಿಸ್ಕೊಡೋದು, ತಗೊಳ್ಳೋರು ಮಾಡಿಸ್ಕೊಬೇಕಾ? ಹಾಂ, ತಗೊಳ್ಳೋರೆ ಮಾಡಿಸ್ಕೊಳ್ಳೋದು. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ? ಏನಿಲ್ಲ ಸರ್. ಓಕೆ, ಕಂಡೀಷನ್ ಹೆಂಗಿದೆ ಸರ್ ಗಾಡಿ? ಗುಡ್ ಕಂಡೀಷನ್ ಇದೆ. ನಮ್ಮದು ಸ್ವಲ್ಪ ಕೆಲಸ ಬಂದಿದೆ ಸರ್ ಈಗ. ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದೆ. ಒಟ್ಟು ಗಾಡಿ ಏನು ಪ್ರಾಬ್ಲಮ್ ಇಲ್ಲಲ್ಲ? ಇಂಜಿನು ಇಲ್ಲ ಏನಿಲ್ಲ. ಓಕೆ, ಅದು ಬಾಡಿ ಫುಲ್ ಇದೆಯಾ, ಆಫ್ ಇದೆಯಾ ಸರ್ ಹಿಂದೆ? ಫುಲ್ ಇದೆ ಸರ್. ಫುಲ್ ಇದೆಯಾ? ಹ್ಞೂ. ಓಕೆ, ಬಾಡಿ ಏನಾದರೂ ಟಿಂಕರಿಂಗ್ ಕೆಲಸ ಏನಾದರೂ ತುಕ್ಕು ಬಂದಿರೋದು ಆ ಥರ? ಇಲ್ಲ ಎಲ್ಲ ಮಾಡಿಸಿದ್ದೀನಿ ಸರ್. ಏನು ಪ್ರಾಬ್ಲಮ್ ಇಲ್ಲ ಹಂಗಾರೆ? ಏನಿಲ್ಲ, ಪ್ರಾಬ್ಲಮ್ ಇಲ್ಲ ಸರ್. ಏನು FC ಇನ್ಸೂರೆನ್ಸ್ ಒಂದು ಮಾಡಿಸ್ಕೊಂಬಿಟ್ರೆ ಗಾಡಿ ಆರಾಮಾಗಿ ಓಡಿಸ್ಕೊಬೋದು? ಇವಾಗಲೂ ರನ್ನಿಂಗ್ ಇದೆ ಸರ್. ಹಾಂ, FC ಇನ್ಸೂರೆನ್ಸ್ ಅಷ್ಟೇ ಇಲ್ಲ ಅದಕ್ಕೆ. ಹಾಂ, ರನ್ನಿಂಗೇ ಇದೆ ಗಾಡಿ. ಓಕೆ, ಎಲ್ಲಿರೋದು ಗಾಡಿ ಸರ್? ಇದು ಗದಗ ಡಿಸ್ಟಿಕ್, ನರೇಗಲ್. ಗದಗ ಡಿಸ್ಟಿಕ್ಕು, ನರೇಗಲ್ಲ? ಹಾಂ. ಗದಗಿಂದ ಎಷ್ಟು ದೂರ ಆಗುತ್ತೆ ಸರ್? 30 ಕಿಲೋಮೀಟರ್ ಸರ್. 30. ಓಕೆ, ಏನು ಹೇಳ್ತೀರಿ ಸರ್ ಗಾಡಿಗೆ ರೇಟು? ಸರ್ 185 ಆಗ್ತಿದೆ. 1,85,000 ಹೇಳ್ತಾ ಇದ್ದೀರಾ? ಹಾಂ. FC ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಬೇಕು? ಹಾಂ. ಓಕೆ, ಕಡಿಮೆ ಆಗುತ್ತಾ? ನೋಡೋಣ ಸರ್, ಮಾತಿಗೆ ಫೋನ್ ಮುಖಾಂತರ ನೋಡು, ಹೆಚ್ಚು ಕಮ್ಮಿ ಮಾತಾಡು. ಓಕೆ, ಬಂದಾಗ ಇನ್ನೂ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ, ಮಾಡಿಕೊಡು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ಸರ್. ಸರಿ ಸರ್.